ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಯಶಸ್ವಿನಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಕೀಮ್ ಅನ್ನೋದು ಬಂದು 2025-26ನೇ ಸಾಲಿಗೆ ಯಾವತ್ತು ಅರ್ಜಿ ಅನ್ನೋದನ್ನ ಸಲ್ಲಿಸುವುದು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಯಾರೆಲ್ಲ ಅರ್ಹರಾಗಿರ್ತೀರಾ, ಹಾಗೇನೆ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಏನು ಉಪಯೋಗ ಅನ್ನೋದು ಇದೆ ಅಂತ ಹೇಳಿ. ಓಕೆನಾ? ಸೊ ಅದಕ್ಕೆ ಮುಂಚೆ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಯಾರು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮ್ಗೆ ಇದೇ ರೀತಿ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಈ ಚಾನೆಲ್ ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನೆಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನೋದು ಮಾಡಿ. ಓಕೆ, ಸೊ ಇವಾಗ ನಿಮ್ಗೆ ಯಶಸ್ವಿನಿ ಸ್ಕೀಮ್ ಅಂತ ಹೇಳಿದ್ರೆ ಇದರಲ್ಲಿ ಏನು ಫೆಸಿಲಿಟಿ ಅನ್ನೋದು ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಕೆಲವೊಬ್ಬೊಬ್ಬರಿಗೆ ಗೊತ್ತಿರುತ್ತೆ. ಸೊ ಇನ್ನು ಕೆಲವರಿಗೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಓಕೆ, ಸೊ ಯಶಸ್ವಿನಿ ಯೋಜನೆ ಅಂದ್ರೆ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದೆ ಬಿದ್ದ ಕುಟುಂಬಗಳಿಗೆ 2128 ವಿವಿಧ ಚಿಕಿತ್ಸೆಗಳ ನಗದು ರಹಿತ ಸೌಲಭ್ಯವನ್ನು ಒದಗಿಸುತ್ತದೆ. ಅಂದ್ರೆ ಯಾವುದೇ ರೀತಿಯ ನೀವು ಹಾಸ್ಪಿಟಲ್ಗೆ ಚಾರ್ಜ್ ಅನ್ನೋದನ್ನ ಪೇ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಸೊ ಶೂನ್ಯ ಅಂದ್ರೆ ನಗದು ರಹಿತ ಸೌಲಭ್ಯವನ್ನು ಒದಗಿಸಿರುತ್ತೆ. ಹಾಗೇನೆ 1650 ರೀತಿಯ ಸಾಮಾನ್ಯ ಚಿಕಿತ್ಸೆಗಳು ಅಂದ್ರೆ ಮಾಮೂಲಿ ನಿಮ್ಗೆ ಚಿಕಿತ್ಸೆಗಳಿಗೆ 1650 ರೀತಿಯ ಚಿಕಿತ್ಸೆಗಳಿಗೆ ಇದು ಹೆಲ್ಪ್ ಅನ್ನೋದು ಮಾಡುತ್ತೆ. ಹಾಗೇನೆ 478 ICU ಚಿಕಿತ್ಸೆಗಳಿಗೆ ಹೆಲ್ಪ್ ಅನ್ನೋದು ಆಗುತ್ತೆ. ಹಾಗೇನೆ ಈ ಮೂಲಕ ಆರೋಗ್ಯ ಸಂಬಂಧಿತ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವುದಾಗಿ ಉದ್ದೇಶ ಇಟ್ಕೊಂಡು ನಿಮ್ಗೆ ಯಶಸ್ವಿನಿ ಯೋಜನೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರದಿಂದ. ಓಕೆ, ಸೊ ಇವಾಗ ಇದಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ ಅನ್ನೋದನ್ನ ನಾನು ಫಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಈ ಅರ್ಜಿ ಸಲ್ಲಿಸಕ್ಕೆ ಯಾರು ಬಂದು ನಿಮ್ಗೆ ಅರ್ಹರಿದ್ದೀರಾ ಅಂತ ಹೇಳಿದ್ರೆ ನೋಂದಣಿಯ ಅರ್ಹತೆಯನ್ನು ಪರಿಗಣಿಸುವಾಗ ಕೆಲವು ಪ್ರಮುಖ ಅಂಶಗಳನ್ನು ಸರ್ಕಾರದಿಂದ ಇಲಾಖೆ ವಿವರಿಸಲಾಗುತ್ತೆ. ಏನಂತ ಹೇಳಿದ್ರೆ ನಿರ್ವಹಣೆಯಲ್ಲಿರುವ ಸಹಕಾರ ಸಂಘಗಳ ಸದಸ್ಯರು ಮಾತ್ರ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಅಂದ್ರೆ ನಿಮ್ಗೆ ಚಾಲ್ತಿಯಲ್ಲಿರುವ ಸಹಕಾರ ಸಂಘಗಳ ಸದಸ್ಯರು ಮಾತ್ರ ಇದಕ್ಕೆ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಹಾಗೆ ಸಮಾಪ್ತಿಯಾದ ಅಥವಾ ನಿಷ್ಕ್ರಿಯ ಸ್ಥಿತಿಯಲ್ಲಿರುವ ಸಹಕಾರ ಸಂಘಗಳ ಸದಸ್ಯರು, ನೌಕರರ ಸಹಕಾರ ಸಂಘಗಳ ಸದಸ್ಯರು ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಂದ್ರೆ ನಿಷ್ಕ್ರಿಯ ಅಂತ ಹೇಳಿದ್ರೆ ಯಾವುದೇ ರೀತಿ ನಿರ್ವಹಣೆ ಇಲ್ದಿರೋ ಅಂತಹದ್ದು, ಅದನ್ನ ಬಂದು ನೌಕರರ ಸಂಘಗಳು ಸದಸ್ಯರು ಅರ್ಹರಾಗಿರುವುದಿಲ್ಲ. ಓಕೆನಾ? ಹಾಗೇನೆ ಆರೋಗ್ಯ ಸೌಲಭ್ಯಗಳ ಮಿತಿಗಳು, ಇದಕ್ಕೆ ಏನೇನೆಲ್ಲ ಮಿತಿಗಳಿದೆ ಅಂತ ಹೇಳಿದ್ರೆ ಕುಟುಂಬದ ಯಾವುದೇ ಸದಸ್ಯ ಸರ್ಕಾರಿ ನೌಕರರಾಗಿದ್ದರೆ ಈ ಯೋಜನೆ ಸೌಲಭ್ಯ ದಕ್ಕುವುದಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ರು ಬಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿ ಇದು ನಿಮ್ಗೆ ಯಶಸ್ವಿನಿ ಯೋಜನೆ ಬರೋದಿಲ್ಲ, ಅಂದ್ರೆ ಯಾವುದೇ ರೀತಿ ಸಿಗೋದಿಲ್ಲ. ಹಾಗಾದ್ರೆ ಈಗಾಗಲೇ ಬೇರೆ ಆರೋಗ್ಯ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯುತ್ತಿರುವ, ಅಂದ್ರೆ ನಿಮ್ಗೆ ಬೇರೆ ಹೆಲ್ತ್ ಕಾರ್ಡ್ ಅಲ್ಲಿ ನೀವು ಅಂದ್ರೆ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನ ನೋಂದಾಯಿಸ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಓಕೆನಾ? ನೋಂದಣಿ ಶುಲ್ಕದ ವಿವರಗಳು ಅಂದ್ರೆ ನಿಮ್ಗೆ ಯಾವ ರೀತಿ ಅರ್ಜಿ ಶುಲ್ಕ ಅನ್ನೋದು ಇರುತ್ತೆ ಅಂದ್ರೆ ಯಶಸ್ವಿನಿ ಯೋಜನೆಗೆ ಸದಸ್ಯತ್ವ ಪಡೆಯುವ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಕುಟುಂಬಕ್ಕೆ ವಿಭಿನ್ನ ಶುಲ್ಕಗಳು ನಿಗದಿಯಾಗಿದೆ. ಅಂದ್ರೆ ಗ್ರಾಮೀಣಕ್ಕೆ ಬೇರೆ ಶುಲ್ಕ ಅನ್ನೋದು ಇದೆ, ಹಾಗೇನೆ ನಗರ ಅಭ್ಯರ್ಥಿಗಳಿಗೆ ಬೇರೆ ಶುಲ್ಕ ಅನ್ನೋದು ಇದೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಬಂದು ನೀವು ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದೀರಾ ಅಂತ ಹೇಳಿದ್ರೆ 500 ರೂಪಾಯಿ ಅನ್ನೋದು ಇರುತ್ತೆ. 4ಕ್ಕಿಂತ ಹೆಚ್ಚು ಸದಸ್ಯರಿದ್ರೆ 100 ರೂಪಾಯಿ ಅನ್ನೋದು ಜಾಸ್ತಿ ಆಗುತ್ತೆ ತಲಾ, ಅಂದ್ರೆ ಒಬ್ರಿಗೆ. ಓಕೆನಾ? ಹಾಗೇನೆ ನಗರ ಪ್ರದೇಶದಲ್ಲಿ ಬಂದು ನಿಮ್ಗೆ 4 ಜನ ಸದಸ್ಯರಿದ್ದೀರಾ ಅಂತ ಹೇಳಿದ್ರೆ 1000 ರೂಪಾಯಿ ಅನ್ನೋದು ಇರುತ್ತೆ. ಹಾಗೇನೆ ಇನ್ ಕೇಸ್ 4ಕ್ಕಿಂತ ಜಾಸ್ತಿ ಇದ್ದೀರಾ ಅಂದ್ರೆ ತಲಾ ಅಂದ್ರೆ ಒಬ್ಬರಿಗೆ 200 ರೂಪಾಯಿ ಅನ್ನೋದು ಜಾಸ್ತಿ ಆಗುತ್ತೆ. ಇದು ಬಂದು ಅರ್ಜಿ ಶುಲ್ಕ ಅನ್ನೋದು ಆಗಿರುತ್ತೆ. ಹಾಗೇನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಅನ್ನೋದು ಇರೋದಿಲ್ಲ. ಸೊ ಇದು ಸದಸ್ಯತ್ವ ಪಡೆಯೋಕೆ ಉಚಿತವಾಗಿರ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು. ಓಕೆ, ಯೋಜನೆಯ ಸೌಲಭ್ಯಗಳನ್ನ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸುವ ವಿಧಾನ ಅಂದ್ರೆ ನಿಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ. ಅರ್ಹ ಸದಸ್ಯರು ಡಿಸೆಂಬರ್ 31ರೊಳಗೆ ಅಂದ್ರೆ 2024 ಡಿಸೆಂಬರ್ 31ರೊಳಗೆ ಹತ್ತಿರದ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಸಹಕಾರ ಸಂಘದ ಮೂಲಕ ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿಕೊಳ್ಳಬೇಕು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಮತ್ತು ವಿವರಗಳನ್ನು
ಸಂಘದ ಮೂಲಕ ಪಡೆದುಕೊಳ್ಳಬಹುದು. ಅಂದರೆ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ನೀವು ಅಲ್ಲಿ ಕೇಳಿದರೆ ನಿಮಗೆ ಅರ್ಜಿಗೆ ಏನೇನು ಬೇಕೋ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ನಿಯರೆಸ್ಟ್ ಇರುವಂತಹ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ನೀವು ಡಿಸೆಂಬರ್ 31 ಯಾರೆಲ್ಲ ನೋಂದಾಯಿಸಿಕೊಂಡಿಲ್ಲ ಆಲ್ರೆಡಿ 2025-26ನೇ ಸಾಲಿಗೆ, ನೆಕ್ಸ್ಟು ಅವ್ರಿಗೆ ಇವಾಗ ಚಾನ್ಸ್ ಅನ್ನೋದು ಇದೆ. ನೀವು 31 ಖಂಡಿತವಾಗಿ ನೋಂದಾಯಿಸ್ಕೋಬಹುದು. ಹಾಗೆ ಯೋಜನೆಯ ಮಹತ್ವ ಅಂದರೆ ಈ ಯೋಜನೆಯ ಮಹತ್ವ ಬಂದು ಏನಿರುತ್ತೆ ಅಂದರೆ ರಾಜ್ಯದ ಗ್ರಾಮೀಣ ಪ್ರದೇಶದ ಬಹುಮಟ್ಟಿನ ಜನತೆ ಆರೋಗ್ಯ ಸೇವೆಗೆ ಹೊಂದಿರುವ ಸವಾಲುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಶಸ್ವಿನಿ ಯೋಜನೆ ನಿರ್ಮಿಸಲಾಗಿದೆ. ಈ ಯೋಜನೆ ಗ್ರಾಮೀಣ ಜನರ ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುತ್ತೆ. ಅಂದರೆ ನಿಮಗೆ ಯಾವುದೇ ರೀತಿ ಕಡಿಮೆ ಅಂದರೆ ಇವಾಗ ಪೇಮೆಂಟ್ ಜಾಸ್ತಿ ಆಗಿದೆ, ಸೊ ಅದರಲ್ಲಿ ಬಂದಿಷ್ಟು ಡಿಸ್ಕೌಂಟ್ ಅನ್ನೋದು ಇರುತ್ತೆ, ಕೆಲವೊಂದಕ್ಕೆ ಫ್ರೀ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಹಾಗೆ ಹಣಕಾಸು ತೊಂದರೆಯಿಂದ ಚಿಕಿತ್ಸೆ ತಪ್ಪಿಸಿಕೊಳ್ಳುವ ಸಮಸ್ಯೆಗೆ ಪರಿಹಾರ ಆಗಿದೆ. ಈ ಯೋಜನೆಯಿಂದ ನಿಮಗೆ ಫೈನಾನ್ಷಿಯಲಿ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತ ಹೇಳಿದ್ರೆ ಯೋಜನೆ ಅನ್ನೋದು ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲಿ ನಿಮಗೆ ಹೆಲ್ಪ್ ಅನ್ನೋದು ಮಾಡುತ್ತೆ. ಯಶಸ್ವಿನಿ ಯೋಜನೆ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಣೆಗೆ ಮುಖ್ಯ ಸಾಧನವಾಗಿದೆ. ಸಹಕಾರ ಸಂಘದ ಸದಸ್ಯರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮತ್ತು ಯಾರೆಲ್ಲ ನೀವು ಡಿಸೆಂಬರ್ 31 ಅರ್ಜಿ ಸಲ್ಲಿಸಿಲ್ಲ ಅವರು ಖಂಡಿತವಾಗಿ ಡಿಸೆಂಬರ್ 30 ನಿಮಗೆ ಕೊನೆ ದಿನಾಂಕ ಅನ್ನೋದು ಇರುತ್ತೆ. ಸೊ ಖಂಡಿತವಾಗಿ ನೀವು ನೋಂದಣಿ ಪ್ರಕ್ರಿಯೆ ಅನ್ನೋದನ್ನ ಪೂರ್ಣಗೊಳಿಸ್ಕೋಬಹುದು. ಹಾಗೆ ನಗದು ರಹಿತ ಚಿಕಿತ್ಸೆ ಮತ್ತು ಶುಲ್ಕವಿಲ್ಲದ ಆರೋಗ್ಯ ಸೇವೆಯ ಪ್ರಯೋಜನ ಪಡೆದು ಕುಟುಂಬವನ್ನು ಆರೋಗ್ಯ ಸುರಕ್ಷಿತವಾಗಿಟ್ಟುಕೊಳ್ಳಿ. ಅಂದರೆ ನೀವು ಯಾರೆಲ್ಲ ಇದನ್ನ ಉಪಯೋಗ ಅನ್ನೋದು ಪಡ್ಕೊಂಡಿಲ್ಲ ಅವರು ಖಂಡಿತವಾಗಿ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯವನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಈ ಯೋಜನೆ ಒಂದು ಹೆಲ್ಪ್ ಅನ್ನೋದು ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ಬೋದು. ಇನ್ನು ಯಾರೆಲ್ಲ ನೋಂದಣಿ ಹೆಲ್ಪ್ ಅನ್ನೋದು ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ಬೋದು. ಇನ್ನು ಯಾರೆಲ್ಲ ನೋಂದಣಿ ಅನ್ನೋದು ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನೋಂದಣಿ ಅನ್ನೋದನ್ನ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ನಿಮಗೆ ಆ ಸ್ಕೀಮ್ ಅಪ್ಡೇಟ್ಸ್ಗಾಗಲಿ ಅಥವಾ ಬೇರೆ ಅಪ್ಡೇಟ್ಗಳಿಗಾಗಿ ಅಥವಾ ಜಾಬ್ ಅಪ್ಡೇಟ್ಸ್ಗಾಗಲಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡಿಕೊಂಡು ನನ್ನ ಅಕೌಂಟಲ್ಲಿ ನೋಡ್ಬೋದು ವಿಡಿಯೋಸ್ ಅನ್ನೋದನ್ನು. ಯಾವುದೇ ರೀತಿ